ಎಲ್ರಿಗೆ ಸಹ. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್. ಈ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಸೊ ನೀವು ನಿನ್ನೆ ಎಪಿಸೋಡಲ್ಲಿ ನೋಡ್ಬೋದು. ಸೊ ಯಾರೆಲ್ಲ 8 ಜನ ಅಂತ ಹೇಳಿದ್ರೆ ಮಂಜು, ರಜತ್ ಆಗ್ಲಿ, ಮೋಕ್ಷಿತ, ಭವ್ಯ, ಮತ್ತು ಐಶ್ವರ್ಯ, ಸುರೇಶ್, ಚೈತ್ರ ಮತ್ತು ಇವಳು ಗೌತಮಿ. ಸೊ 8 ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸಲ್ಲಿ. ಸೊ ಇವರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಹೇಳಿದ್ರು, ವೋಟಿಂಗ್ ರಿಸಲ್ಟ್ ಹೇಳಿ ಆದಮೇಲೆ ಮತ್ತೆ ಹೇಳ್ತೇನೆ ಎಲ್ಲಿಂದ ವೋಟ್ ಅಂತ ಹೇಳಿ. ಸೊ ಮೊದಲನೇದಾಗಿ ಮಂಜು ಅವರಿಗೆ 18% ವೋಟ್ ಬಂದಿದೆ. ಸೊ ಮಂಜು ಅವರು ಫಸ್ಟಿಂದ ಇಲ್ಲಿವರೆಗೆ ಒಂದು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ. ಅವರ ಒಂದು ಆಟ ಆಡುವ ಸ್ಟೈಲ್ ಆಗಲಿ ಅದು ಡಿಫ್ರೆಂಟ್ ಇದೆ. ಸೊ ಹಾಗಾಗಿ ಇವರಿಗೆ 18% ವೋಟ್ ಬಂದಿದೆ. ನೆಕ್ಸ್ಟ್ ರಜತ್ ಅವರಿಗೆ 17% ವೋಟ್. ಇದೊಂದು ಅಚ್ಚರಿಯ ವಿಷಯ. ಯಾಕಂತ ಹೇಳಿದ್ರೆ ರಜತ್ ಅವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಬಂದರೂ ಸಹ ಬಿಗ್ ಬಾಸ್ ಮನೆಗೆ ಒಂದು ಒಳ್ಳೆಯ ಒಂದು ಹೋಪ್ಸ್ ಅಂತ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆಯ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ರು. ಇವಳಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಇವರಿಗೆ. ಸೊ ಚೆನ್ನಾಗಿ ಆಟ ಆಡ್ತಿದ್ದಾರೆ. ತಮಾಷೆ ಅಂತ ಹೇಳಿದ್ರೆ ತಮಾಷೆ, ಆಟ ಅಂತ ಬಂದಾಗ ಆಟ ಎಲ್ಲ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಹಾಗಾಗಿ ಇವರಿಗೆ 17% ವೋಟ್ ಬಂದಿದೆ. ಇನ್ನು 16% ವೋಟ್ ಮೋಕ್ಷಿತ ಅವರಿಗೆ 16% ಅಂತ ಹೇಳಿದ್ರೆ ಮೋಕ್ಷಿತ ಅವರು ಏನೇ ತಪ್ಪು ಮಾಡಲಿ ಈ ವಾರದಲ್ಲಿ ಟಾಸ್ಕ್ ಸಹ ನಾವು ಮಾಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಆದ್ರೂ ಸಹ ಇವರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದ್ದಾರೆ. ಸೊ ಮೋಕ್ಷಿತ ಅವರನ್ನು ಇಷ್ಟಪಡುವವರು ಇಷ್ಟಪಡ್ತಾನೆ ಇದ್ದಾರೆ. ಸೊ ಇವರಿಗೆ 17% ವೋಟ್. ನೆಕ್ಸ್ಟ್ ಅವರು ನಮ್ಮದು ಇವರಿಗೆ ಭವ್ಯ ಅವರಿಗೆ 13% ವೋಟ್ ಬಂದಿದೆ. ಭವ್ಯರಿಗೆ 13% ವೋಟ್ ಅಂತ ಹೇಳಿದರೆ ಭವ್ಯರಿಗೆ ಸಹ ತ್ರಿವಿಕ್ರಮ್ ಇಂದಾಗಿ ಅವರಿಗೆ ಫ್ಯಾನ್ಸ್ ಸ್ವಲ್ಪ ಜಾಸ್ತಿ. ಯಾಕಂತ ಹೇಳಿದ್ರೆ ತ್ರಿವಿಕ್ರಮ್ ಯಾವಾಗ ಆಟ ಆಡಲಿಕ್ಕೆ ಜನರಿಗೆ ಇಷ್ಟ ಆಗ್ತದೆ ನೋಡಿ, ಭವ್ಯ ಸಹ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಭವ್ಯ ತ್ರಿವಿಕ್ರಮ್ ಒಟ್ಟಿಗೆ ಇರ್ತಾರಲ್ಲ, ಹಾಗಾಗಿ ಮತ್ತೆ ಭವ್ಯ ಸಹ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದವರು ಇವಾಗ. ಹಾಗಾಗಿ ಇವರಿಗೆ 13% ವೋಟ್ ಬಂದಿದೆ. ಇನ್ನು ನೆಕ್ಸ್ಟ್ 11% ವೋಟ್ ಬಂದದ್ದು ಗೌತಮಿ ಅವರನ್ನು ಕಂಡ್ರೆ ಯಾರಿಗೆ ಸಹ ಆಗುದಿಲ್ಲ ಅಂತ ಹೇಳಿದ್ರೆ ಅವರೊಂದು ಆಟ ಆಡುವ ಶೈಲಿ ಆಗಲಿ, ಅವರನ್ನು ಮಾತಾಡುವ ರೀತಿ ಒಂದು ಇಷ್ಟನೇ ಇಲ್ಲ ಜನರಿಗೆ. ಸೊ ಆದರೂ ಸಹ ಮಂಜನಿಂದಾಗಿ ಗೌತಮಿಗೆ ಸ್ವಲ್ಪ ವೋಟ್ ಬೀಳ್ತಿದೆ. ಮತ್ತು ಸ್ವಲ್ಪ ಕೆಲವು ಜನರಿಗೆ ಇಷ್ಟ ಆಗ್ತದೆ ಇವರು ಇರುವುದೇ ಹೀಗೆ ಅಂತ ಹೇಳಿದ್ರೆ ಕೆಲವು ಜನ ಡಿಸೈಡ್ ಮಾಡಿದರು ಅಂತ ಹೇಳಿದ್ರೆ ಒಟ್ಟಾರೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 10% ವೋಟ್ ಬಂದದ್ದು ಸುರೇಶ್ ಅವರಿಗೆ 10% ವೋಟ್. ಸುರೇಶ್ ಅವರು ಈ ವಾರ 2 ವಾರದಿಂದ ಸ್ವಲ್ಪ ಡಲ್ ಇದ್ದಾರೆ. ಹಾಗಾಗಿ ವೋಟಿಂಗ್ ಸ್ವಲ್ಪ ಇವರಿಗೆ ಕಮ್ಮಿ ಬಿದ್ದಿದೆ ಅಂತ ಹೇಳಿದ್ರೆ ಕಾಲು ನೋವು ಆಗಿದ್ದಂತ ಆಗಿ ಅವರಿಗೆ ಸ್ವಲ್ಪ ಆಟ ಆಡ್ಲಿಕ್ಕೆ ಆಗ್ತಿಲ್ಲ. ಮತ್ತೆ ರಾಜನ್ ಟಾಸ್ಕಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದಾರೆ ಮಾತ್ರ. ಸೊ ಹಾಗೆ ಇವರಿಗೆ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ಇವರಿಗೆ 10% ವೋಟ್. ಇನ್ನು 8% ವೋಟ್ ಬಂದದ್ದು ಚೈತ್ರ ಅವರಿಗೆ 8% ವೋಟ್. ಕೆಲವು ಜನರಿಗೆ ಚೈತ್ರವನ್ನು ಕಂಡ್ರೇ ಆಗುದಿಲ್ಲ. ಆದ್ರೂ ಸಹ ಸ್ವಲ್ಪ ಜನ ಇಷ್ಟಪಡುವವರು ಇದ್ದಾರೆ ಚೈತ್ರ ಅವರನ್ನು ಸಹ. ನೇರ ನುಡಿ ಮಾತಾಡೋ ಶೈಲಿಯಲ್ಲಿ ಇಷ್ಟ ಅಂತೆ ಕೆಲ ಜನರಿಗೆ. ಹಾಗಾಗಿ ಇವರಿಗೆ 8%. ಇನ್ನು 7% ವೋಟ್ ಬಂದದ್ದು ಐಶ್ವರ್ಯ ಅವರಿಗೆ ಅಷ್ಟು ಚೆನ್ನಾಗಿ ಆಟ ಆಡ್ತಿಲ್ಲ. ನಿನ್ನೆ ಒಂದು ಎಪಿಸೋಡಲ್ಲಿ ಏನಾದ್ರು ಸ್ವಲ್ಪ ಕೂಗಿ ಆಡಿ ಸ್ವಲ್ಪ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಏನು ಅಷ್ಟೇನು ರೋಮಾಂಚನವಾಗಿ ಅಥವಾ ಮನೋರಂಜನೆ ಕೊಡ್ತಿಲ್ಲ. ಸೊ ಹಾಗಾಗಿ ಈ ವಾರದಲ್ಲಿ ಇವರು ಹೋಗ್ಬೋದು. ಮತ್ತೊಂದು ವಿಷಯ ಇಲ್ಲಿ ಸರ್ಪ್ರೈಸ್ ವಿಷಯ ಉಂಟು. ಏನಂತ ಹೇಳಿದರೆ ಇದು ವೋಟಿಂಗ್ ಬಂದದ್ದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಕೌಂಟ್ ಮಾಡಿದ್ದು ಯಾರಿಗೆ ಎಷ್ಟು % ಅಂತ ಹೇಳಿ. ಸೊ ಇನ್ನು ರಿಯಲ್ ಆಗಿ ಜಿಯೋ ಸಿನಿಮಾ ಅವರು ವೋಟಿಂಗನ್ನು ಬಿಟ್ಟಿಲ್ಲ. ಈ ವಾರದಲ್ಲಿ ವೋಟಿಂಗ್ ಯಾರು ಹೋಗ್ಬೇಕಂತೇಳಿ ವೋಟಿಂಗ್ ಮಾಡುವ ಆಪ್ಷನ್ ಆ್ಯಕ್ಚುಲಿ ಗುರುವಾರ ದಿವಸ ಹಾಕಬೇಕು ಜಿಯೋ ಸಿನಿಮಾದಲ್ಲಿ ವೋಟಿಂಗ್. ಶುಕ್ರವಾರಿಗೆ ಕ್ಲೋಸ್ ಮಾಡ್ತಾರೆ. ಬಟ್ ಇಲ್ಲಿವರೆಗೆ ಬಿಟ್ಟಿಲ್ಲ ಅಂತ ಹೇಳಿದರೆ ಈ ವಾರದಲ್ಲಿ ಒಂದು ಸರ್ಪ್ರೈಸ್ ಆಗ್ಬೋದು ನಿಮಗೆ. ಏನಂತ ಹೇಳಿದ್ರೆ ಈ ವಾರದಲ್ಲಿ ಎಲಿಮಿನೇಷನ್ ಇಲ್ಲ, ಎಲಿಮಿನೇಟ್ ಮಾಡುವ ಒಂದು ಚಾನ್ಸಸ್ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ವೋಟಿಂಗಲ್ಲಿ ರಿಸಲ್ಟ್ ವೋಟ್ ಹಾಕುವ ಆಪ್ಷನ್ನೇ ಜಿಯೋ ಸಿನಿಮಾದಲ್ಲಿ ಸಿಕ್ಕಿಲ್ಲ. ಸೊ ಹಾಗೆ ಇರೋದ್ರಿಂದಾಗಿ ಈ ವಾರ ಒಂದು ಯಾರು ಹೋಗಲಿಕ್ಕೆ ಒಂದು ಚಾನ್ಸ್ ಇಲ್ಲ. ಸೊ ನಿಮಗೆ ಈ ವಾರದಲ್ಲಿ ಯಾರು ಹೋಗಬೇಕಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೂ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಮಸ್ಕಾರ.